ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ನಾವು ಇವತ್ತು ತಿರುಪತಿಗೆ ಹೊರಟಿದ್ದೀವಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೊರಟಿರೋದ್ರಿಂದ ನಾವು SST ಟೋಕನ್ ತಗೊಳ್ಬೇಕಾಗಿರೋದ್ರಿಂದ ಇವತ್ತು ಬೇಗ ಹೊರಟಿದ್ದೀವಿ. ಟೈಮ್ ಬಂದು ಇವಾಗ 6:45 ಆಗಿದೆ, ಹತ್ತತ್ರ 7 ಗಂಟೆ ಅಂದ್ಕೊಳ್ಳಿ. ನೋಡಿ, ಬ್ಯಾಗೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ನಾನು ಕೂಡ ರೆಡಿ ಆಗಿದ್ದೀನಿ, ಅಪ್ಪ ಅಮ್ಮನೂ ಕೂಡ ರೆಡಿ ಆಗಿದ್ದಾರೆ. ಬನ್ನಿ ಫ್ರೆಂಡ್ಸ್, ನಾನು ನಿಮಗೆ SST ಟೋಕನ್ ತೊಗೊಂಡು ನಾವು ತಿರುಮಲದಲ್ಲಿ ದರ್ಶನ ಎಲ್ಲ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಎಲ್ಲ ತಿಳಿಸ್ಕೊಡ್ತೀನಿ. ಹಾಗಾಗಿ ಎಲ್ಲ ವಿಡಿಯೋನ ಕೊನೆವರೆಗೂ ನೋಡಿ. ಫ್ರೆಂಡ್ಸ್ ನೋಡಿ, ನಮ್ಮ ಅಪ್ಪಾಜಿನೂ ಕೂಡ ರೆಡಿ ಆಗಿದ್ದಾರೆ, ಪೂಜೆ ಎಲ್ಲ ಮಾಡಿಕೊಂಡು ಈಗ ಹೊರಡೋದಷ್ಟೇ. ಫ್ರೆಂಡ್ಸ್, ಅಮ್ಮನೂ ಕೂಡ ರೆಡಿ ಆಗಿದೆ, ನಾನು ರೆಡಿ ಆಗಿದ್ದೀನಿ, ಬ್ಯಾಗ್ ಕೂಡ ರೆಡಿ ಆಗಿದೆ, ಹೊರಡೋಣ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದೆ ನಮ್ಮ ತಿಪ್ಟೂರು ರೈಲ್ವೆ ಸ್ಟೇಷನ್ನು. ನಾವು ತಿಪ್ಟೂರು ರೈಲ್ವೆ ಸ್ಟೇಷನಿಗೆ ಬಂದಾಗ ಕರೆಕ್ಟಾಗಿ 6:45 7 ಗಂಟೆ ಆಗ್ತಿತ್ತು. ನಾವು ಈ ಸರಿ ಬೆಳಗಿನ ಜಾವನೇ ಹೊರಟಿದ್ದೀವಿ, ಯಾಕಂದರೆ SST ಟೋಕನ್ ತೊಗೊಂಡಿಲ್ಲ. ಮತ್ತು ಆ ಕಾರಣದಿಂದ SST ಟೋಕನ್ ತೊಗೋಬೇಕು ಅನ್ನೋ ಕಾರಣಕ್ಕೆ ನಾವು ತಿರುಪತಿಗೆ ಬೇಗ ರೀಚ್ ಆಗಬೇಕಾಗಿತ್ತು. ಹಾಗಾಗಿ ಬೇಗ ಹೊರಟಿದ್ದೀವಿ. ನಾವು ಇಲ್ಲಿ ಜನಶತಾಬ್ದಿ ಎಕ್ಸ್ಪ್ರೆಸ್ಗೆ ರಿಸರ್ವೇಷನ್ ಮಾಡಿಸಿದ್ವಿ ಬೆಂಗಳೂರುವರೆಗೆ. ಹಾಗಾಗಿ ಟ್ರೈನು ಬರ್ತಾ ಇದೆ ನೋಡಿ ಫ್ರೆಂಡ್ಸ್, ಇದೆ ಜನಶತಾಬ್ದಿ ಎಕ್ಸ್ಪ್ರೆಸ್ಸು. ಈಗ ಟೈಮ್ ಬಂದು 7 ಗಂಟೆ ಕರೆಕ್ಟಾಗಿ ಆಗಿದೆ, ಟ್ರೈನ್ ಕೂಡ ಬಂತು. ನಾವು ಆದಷ್ಟು ಬೇಗ ಬೆಂಗಳೂರಿಗೆ ರೀಚ್ ಆಗಬೇಕು ಫ್ರೆಂಡ್ಸ್. ಅಲ್ಲಿಂದ ನಾವು ಬಸ್ಸಲ್ಲಿ ಹೋಗಬೇಕು ತಿರುಪತಿಗೆ. ಯಾವುದೇ ಥರದ ಅಲ್ಲಿಂದ ಯಾವುದು ಟ್ರೈನ್ ಏನು ಬುಕ್ ಮಾಡಿಲ್ಲ, ಹಾಗಾಗಿ ಬಸ್ಸಲ್ಲೇ ಹೋಗೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಟ್ರೈನು ಈಗ ಮೂವ್ ಆಗ್ತಿದೆ. ಆಲ್ಮೋಸ್ಟ್ ನಮ್ಮ ತಿಪ್ಟೂರು ಬಿಡ್ತು. ನೋಡಿ ನಮ್ಮ ಊರು ನೇಚರ್ ಎಲ್ಲ ಯಾವ ಥರ ಇದೆ ಅಂತ. ನೋಡಿ ಫ್ರೆಂಡ್ಸ್, ಇದೆ ನಮ್ಮ ಟ್ರೈನು ಜನಶತಾಬ್ದಿ ಎಕ್ಸ್ಪ್ರೆಸ್ಸು. ಇಲ್ಲಿಂದ ನಾವು ಬೆಂಗಳೂರಿಗೆ ಹೋಗಿ ಬೆಂಗಳೂರಿಂದ ನಾವು ತಿರುಪತಿಗೆ ಬಸ್ಸಲ್ಲಿ ಹೋಗ್ತಿದ್ದೀವಿ ಫ್ರೆಂಡ್ಸ್. ಆ ಕಾರಣದಿಂದ ನಾವು ಇದಕ್ಕೂ ಕೂಡ ರಿಸರ್ವೇಷನ್ ಮಾಡಿಸಿದ್ವಿ, ಯಾಕಂದರೆ ಇದಕ್ಕೆ ಆರ್ಡಿನರಿ ಟಿಕೆಟ್ ಕೊಡೋಲ್ಲ, ರಿಸರ್ವೇಷನ್ನ ಮಾಡಿಸ್ಬೇಕು. ಚಾರ್ಜ್ ಬಂದು ಒಬ್ಬರಿಗೆ 110 ರೂಪೀಸ್ ಆಗುತ್ತೆ. ಹಾಗಾಗಿ ನಾವು ಕೂಡ ಬುಕ್ ಮಾಡ್ಕೊಂಡಿದ್ವಿ, ನಮ್ಮ ಸೀಟೆಲ್ಲ ಕನ್ಫರ್ಮ್ ಆಗಿತ್ತು. ನಾವು ಮನೆಯಿಂದ ಟಿಫನ್ ಬಂದಿದ್ವಿ, ತಿನ್ನೋಕ್ಕೆ ಟೈಮ್ ಸಿಕ್ಕಿಲ್ಲ ಮನೇಲಿ. ಹಾಗಾಗಿ ಇಲ್ಲಿ ಬಂದು ಟಿಫನ್ ಎಲ್ಲ ತಿನ್ನೋಕ್ಕೂ ಕೂಡ ಪ್ರೊವೈಡ್ ಚೆನ್ನಾಗಿತ್ತು, ಹಾಗಾಗಿ ಟಿಫನ್ ಮಾಡ್ತಾಯಿದ್ವಿ ಫ್ರೆಂಡ್ಸ್. ನೆಕ್ಸ್ಟ್ ಫ್ರೆಂಡ್ಸ್, ನಾನು ಮತ್ತೆ ನಿಮಗೆ ಬೆಂಗಳೂರಲ್ಲಿ ವೀಡಿಯೋ ತೊಗೊಳಕ್ಕಾಗಲಿಲ್ಲ. ಆ ಕಾರಣದಿಂದ ಬಸ್ಸಲ್ಲಿ ಹತ್ತಿದಾಗಲೇ ನಾನು ತೊಗೊಂಡೆ. ಈಗ ಆಲ್ಮೋಸ್ಟ್ ನಾವು ತಿರುಪತಿ ಹತ್ರ ರೀಚ್ ಆಗ್ತಿದ್ದೀವಿ. ಸಿಕ್ಕಾಪಟ್ಟೆ ಮಳೆ ಫ್ರೆಂಡ್ಸ್, ಹಾಗಾಗಿ ವೀಡಿಯೋನ ಅಲ್ಲಿ ತಗೊಳಕ್ಕಾಗಿಲ್ಲ ಮಧ್ಯ. ಹಾಗಾಗಿ ನೋಡಿ, ಈಗ ಹೋಗ್ತಾ ಇದ್ದೀವಿ ತಿರುಪತಿಗೆ, ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ನೋಡಿ ಬೆಟ್ಟ ಎಲ್ಲ ಯಾವ ಥರ ಇದೆ ಅಂತ. ನಾವು ಟ್ರೈನಿಂದ ಆಲ್ಮೋಸ್ಟ್ ಬೆಂಗಳೂರಿಗೆ ರೀಚ್ ಆಗೋ ಅಷ್ಟೊತ್ತಿಗೆ 9:30 ಆಯಿತು. ಆಫ್ಟರ್ ದಟ್ ನಾವು ಮತ್ತೆ ತಿರುಪತಿ ಬಸ್ ಹತ್ತಿದಾಗ ಆಲ್ಮೋಸ್ಟ್ 10 o'clock ಆಯಿತು. 10 o'clock ಹತ್ತಿದ್ದಕ್ಕೆ ನಮಗೆ ತಿರುಪತಿಗೆ ಆಲ್ಮೋಸ್ಟ್ 2 o'clock ಒಳಗೆ ರೀಚ್ ಆಗಬೇಕು. ಬಟ್ ನಮಗೆ ರೀಚ್ ಆಗೋಕ್ಕಾಗಲ್ಲ ಅನಿಸುತ್ತೆ. ನೋಡೋಣ ಫ್ರೆಂಡ್ಸ್, ವೆಯ್ಟ್ ಮಾಡೋಣ. ಈ ಸರಿ SST ಟೋಕನ್ ಸಿಗುತ್ತೋ ಇಲ್ವೋ ಇನ್ನೂ ಕನ್ಫರ್ಮು ಇಲ್ಲ ಫ್ರೆಂಡ್ಸ್. ಫ್ರೆಂಡ್ಸ್, ನಾವು ತಿರುಪತಿಲಿರೋರಿಗೆ ಸ್ವಲ್ಪ ಕಾಂಟ್ಯಾಕ್ಟ್ ಇತ್ತು. ಅವ್ರಿಗೆ ಫೋನ್ ಮಾಡಿ ಕೇಳಿದಾಗ SST ಟೋಕನ್ ಕ್ಲೋಸ್ ಆಗಿದೆ ಅಂತ ಹೇಳಿದ್ರು. ನಮ್ಮ ಬ್ಯಾಡ್ ಲಕ್, ಏನು ಮಾಡೋಕ್ಕಾಗುತ್ತೆ. SST ಟೋಕನ್ ನಾವು ಇಲ್ಲಿ ಬಂದು ನೋಡಿದಾಗಲೂ ಕೂಡ ಕ್ಲೋಸ್ ಆಗಿತ್ತು. ಹಾಗಾಗಿ ಡೈರೆಕ್ಟ್ ತಿರುಮಲಗೆ ಹೋಗಿ ನಾಳೆ ಕೆಳಗೆ ಇಳಿದು ತೊಗೊಳ್ಳೋಣ ಅನ್ನೋ ಕಾರಣದಿಂದ ಡೈರೆಕ್ಟ್ ತಿರುಮಲಗೆ ಹೋಗೋಕ್ಕೆ ನಾವು ತಿರುಮಲಗೆ ಹೋಗುವಂಥ ಬಸ್ನ ಹತ್ತಿದ್ದೀವಿ. APSRTC. ಇದು ಚೆಕ್ಕಿಂಗ್ ಪಾಯಿಂಟು. ನೋಡಿ, ಇದು ಈ ಥರ ಇದೆ ಚೆಕ್ಕಿಂಗ್ ಪಾಯಿಂಟು. ಇಲ್ಲಿ ಹಿಲ್ಸ್ ವ್ಯೂ ಎಲ್ಲ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ನೋಡಿ, ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಬಸ್ಸು ಅಂದರೆ ನಾವು ಬೆಂಗಳೂರಿಂದ ಹತ್ತಿದ ಬಸ್ಸು ಸ್ವಲ್ಪ ಬೇಗ ಬಂದಿದ್ದರೆ ನಮಗೆ ಟೋಕನ್ ಸಿಗ್ತಿತ್ತು. ಬಟ್ ನಮ್ಮ ಬ್ಯಾಡ್ ಲಕ್, ಈ ಸರಿ ನಮಗೆ ಟೋಕನ್ ಸಿಗಲಿಲ್ಲ. ನೋಡಬೇಕು ಫ್ರೆಂಡ್ಸ್, ಮೇಲ್ಗಡೆ ತಿರುಮಲಗೆ ಹೋದಾದ್ಮೇಲೆ ಡಿಸೈಡ್ ಮಾಡೋಣ ಏನು ಮಾಡೋದು ಅಂತ. ಇಲ್ಲಾಂದರೆ ನಾಳೆ ಮತ್ತೆ ಕೆಳಗೆ ಇಳಿದು ಬಂದು ಟೋಕನ್ ತೊಗೊಂಡು ಮತ್ತೆ ಹೋಗಬೇಕಾಗುತ್ತೆ ಫ್ರೆಂಡ್ಸ್. ಇವತ್ತು ಟೋಕನ್ನ 1 o'clock ಕೊಡೋಕ್ಕೆ ಶುರು ಮಾಡಿದ ಕಾರಣ ನಾವು ಬರೋ ಅಷ್ಟೊತ್ತಿಗೆ 3 o'clock ಆಗಿತ್ತು. ಹಾಗಾಗಿ ನಮಗೆ ಟೋಕನ್ ಸಿಗಲಿಲ್ಲ ಫ್ರೆಂಡ್ಸ್. ನಾವು ತಿರುಮಲಗೆ ಬಂದು ಆಲ್ಮೋಸ್ಟ್ 7 o'clock ಆಯಿತು ರೀಚ್ ಆಗೋ ಅಷ್ಟೊತ್ತಿಗೆ ತಿರುಮಲಗೆ. ಹಾಗಾಗಿ ಇನ್ಯಾವ ರೂಮ್ ಸಿಗಲ್ಲ ಅಂತ ನಾವು ಡೈರೆಕ್ಟ್ ಮಾಧವ ನಿಲಯಂ ಹತ್ರ ಬಂದ್ವಿ. ಮಾಧವ ನಿಲಯಮಿಗೆ ಬಂದರೆ ನಮಗೆ ಫ್ರೀ ಲಾಕರ್ಸ್ ಮತ್ತು ಫ್ರೀ ಮೀಲ್ಸ್ ಸಿಗುತ್ತೆ. ನಮ್ಮ ಲಗೇಜ್ ಎಲ್ಲ ಇಟ್ಕೊಂಡು ಇಲ್ಲೇ ಸ್ಟೇ ಮಾಡಬೇಕು ಇವತ್ತು ಒಂದಿನ. ಹಾಗಾಗಿ ನಾವು ಮಾಧವ ನಿಲಯಂ ಹತ್ರ ಬಂದಿದ್ದೀವಿ. ತಿರುಮಲಗೆ ಬಂದು ನೋಡಿದ್ರೆ ಫುಲ್ಲು ಮಳೆ ಫ್ರೆಂಡ್ಸ್. ಎಲ್ಲೂ ಕೂಡ ನಿಲ್ಲೋಕ್ಕಾಗಲ್ಲ, ಕೂರೋಕ್ಕಾಗಲ್ಲ, ಅಷ್ಟು ಮಳೆ ಇದೆ. ತುಂಬಾ ಮಳೆ ಬರ್ತಿದೆ ಫ್ರೆಂಡ್ಸ್. ಇದು ಮಳೆಗಾಲ ಆಗಿರೋದ್ರಿಂದ ಮಳೆ ತುಂಬ ಜಾಸ್ತಿನೇ ಇದೆ. ಮತ್ತು ಮಾಧವ ನಿಲಯಮಲ್ಲಿ ನಾವು ಮುಡಿ ಕೂಡ ಕೊಡ್ಬೋದು. ಹಾಗಾಗಿ ಎಲ್ಲ ಥರದ ವ್ಯವಸ್ಥೆ ಇಲ್ಲೇ ಇದೆ ಫ್ರೆಂಡ್ಸ್. ಇಲ್ಲೇ ಊಟ ಕೂಡ ಕೊಡ್ತಾರೆ. ನಾವು ಇಲ್ಲೇ ಊಟ ಕೂಡ ಮಾಡಿದ್ವಿ ಫ್ರೆಂಡ್ಸ್.
ಆಮೇಲೆ ನಾವು ದೇವಸ್ಥಾನ ಹತ್ರ ಹೋಗೋಣ ಅಂತ ದೇವಸ್ಥಾನ ಹತ್ರ ಬಂದ್ವಿ. ದೇವಸ್ಥಾನ ಹತ್ರ ಬಂದರೆ ಲೈಟಿಂಗ್ಸ್ ಎಲ್ಲ ಹಾಕಿ ಚೆನ್ನಾಗಿ ರೆಡಿ ಮಾಡಿದರು. ಬಿಕಾಸ್ ಇಟ್ ಈಸ್ ಅ ದೀಪಾವಳಿ ಫೆಸ್ಟಿವಲ್ ಇದ್ದಿದ್ದ ಕಾರಣ ಲೈಟಿಂಗ್ಸ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ರೆಡಿ ಮಾಡಿದ್ರು. ತುಂಬಾ ಚೆನ್ನಾಗಿ ಕಾಣ್ತಿತ್ತು ದೇವಸ್ಥಾನ. ನೋಡೋಕ್ಕೆ ಮಾತ್ರ 2 ಕಣ್ಣು ಸಾಲದು. ನಾವು ಬ್ರಹ್ಮೋತ್ಸವದಲ್ಲಿ ಲೈಟಿಂಗ್ಸ್ ಎಲ್ಲ ಮಿಸ್ ಮಾಡ್ಕೊಂಡಿದ್ವಿ, ಹಾಗಾಗಿ ಇವಾಗ ಬಂದು ನೋಡಿದಾಗ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಲೈಟಿಂಗ್ಸ್ನ ತುಂಬಾ ಚೆನ್ನಾಗಿತ್ತು. ಫ್ರೆಂಡ್ಸ್, ಇದು ಡೇ 2 ಮಾರ್ನಿಂಗ್ ಕಂಟಿನ್ಯೂಸ್ ವ್ಲಾಗು. ಬಿಕಾಸ್ ನೆನ್ನೆ ದೇವಸ್ಥಾನದ ಹತ್ರ ಎಲ್ಲ ಹೋಗಿ ಬಂದು ಮಾಧವನಿಲಿ ಆಮೇಲೆ ಸ್ಟೇ ಆಗಿದ್ವಿ. ನಮಗೆ ರೂಮ್ ಬೇಕಾಗಿದ್ದ ಕಾರಣ ನಾವು ಬೆಳಗಿನ ಜಾವ ಬೇಗ 4 ಗಂಟೆಗೆ ಎದ್ದು CRO ಆಫೀಸ್ ಹತ್ರ ಬಂದ್ವಿ ರೂಮ್ ರಿಜಿಸ್ಟ್ರೇಷನ್ ಮಾಡಿಸೋಕ್ಕೋಸ್ಕರ. ಹಾಗಾಗಿ ಬಂದು ಕ್ಯೂ ಲೈನಲ್ಲಿ ಜಾಯ್ನ್ ಆಗಿದ್ವಿ. ನಮಗೆ ಸ್ಲಿಪ್ಪು ಕೂಡ ಸಿಕ್ತು ನೋಡಿ, ರಿಜಿಸ್ಟ್ರೇಷನ್ ಮಾಡಿರೋವಂಥ ಸ್ಲಿಪ್ಪು ನಮಗೆ ಈಗೇನು ತೋರಿಸಿದ್ರಲ್ಲ ವೀಡಿಯೋದಲ್ಲಿ ಆ ಥರ ಕೊಡ್ತಾರೆ ನೋಡಿ. ನಮ್ಮಮ್ಮ ಕೂಡ ತೊಗೊಬಂತು. ಇಬ್ಬರು ತೊಗೊಂಡಿದ್ದ ಕಾರಣ ನೋಡಿ ಸ್ಲಿಪ್ಪು ಈ ಥರ ಕೊಡ್ತಾರೆ. ಆಧಾರ್ ಕಾರ್ಡು ಕಂಪಲ್ಸರಿ ಫ್ರೆಂಡ್ಸ್. ಇದು CRO ಆಫೀಸ್ ಹತ್ರ ಇರೋ ಅಂಥ ಪುಟ್ಟ ಸರ್ಕಲಲ್ಲಿ ದೇವ್ರನ್ನ ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಸರ್ಕಲ್ಲು ನೋಡೋಕ್ಕೆ. ಮಾರ್ನಿಂಗ್ ವ್ಯೂ ಅಲ್ಲಿ ನೋಡಿ ಯಾವ ಥರ ಕಾಣ್ತಿದೆ ಅಂತ. ಆಮೇಲೆ ಹಂಗೆ ಓಡಾಡ್ಕೊಂಡು ನಾವು ದೇವಸ್ಥಾನದ ಹತ್ರ ಕೂಡ ಬಂದ್ವಿ. ಅಂದರೆ ನಮಗೆ ಸ್ವಲ್ಪ ಟೈಮ್ ಪಾಸ್ ಆಗಬೇಕಾಗಿತ್ತಲ್ಲ ರೂಮ್ ಮೆಸೇಜ್ ಬರೋವರೆಗೆ. ಹಾಗಾಗಿ ಸ್ವಲ್ಪ ದೇವ್ರಿಗೆ ಕೈ ಮುಗ್ದು ಹೋಗೋಣ ಅನ್ನೋ ಕಾರಣದಿಂದ ದೇವಸ್ಥಾನ ಹತ್ರ ಬಂದ್ವಿ. ಆವಾಗಲೂ ಕೂಡ ನೋಡಿ ಫ್ರೆಂಡ್ಸ್ ಎಷ್ಟು ಜನ ಓಡಾಡ್ತಿದ್ದಾರೆ ಅಂತ. ಇದು ಬೆಳಗ್ಗೆ 5 ಗಂಟೆಯಲ್ಲಿ ತೆಗ್ದಿರೋಂಥ ವಿಡಿಯೋ. ಇಷ್ಟೊಂದು ಜನ ಇದ್ದಾರೆ ಫ್ರೆಂಡ್ಸ್. ನಾವು ದೇವಸ್ಥಾನ ಎಲ್ಲ ಮುಗಿಸ್ಕೊಂಬರೋ ಅಷ್ಟೊತ್ತಿಗೆ ನಮ್ಮ ಫೋನ್ಗೆ ಮೆಸೇಜ್ ಬಂತು, ರೂಮು NC3 ಅಲರ್ಟ್ ಆಗಿದೆ ಅಂತ. ಇದು ಬಂದು CRO ಆಫೀಸ್ ಹತ್ರನೇ ಸಿಕ್ಕಿತ್ತು ರೂಮ್ ನಮಗೆ. ರೂಮು ದೊಡ್ಡದಾಗೇ ಇತ್ತು. ಅಂದರೆ ಮಾಮೂಲಿ 2 ಬೆಡ್ಡು, ಪಿಲ್ಲೋ, ಆಮೇಲೆ ವಿಂಡೋಸು, ಅಡಿಷ್ನಲ್ ರೂಮ್ ಕೂಡ ಇತ್ತು. ಆಮೇಲೆ ಹಾಟ್ ವಾಟರ್ ಫೆಸಿಲಿಟಿ ಇತ್ತು. ವಿತ್ ಗೀಝರ್ ಇರೋ ಬಾತ್ರೂಮ್ ಕೂಡ ಇತ್ತು. ರೂಮು 3 ಜನಕ್ಕೆ ಕಂಫರ್ಟಬಲ್ ಆಗಿತ್ತು, ಚೆನ್ನಾಗಿತ್ತು ಫ್ರೆಂಡ್ಸ್. ನಾವು ಬೇಗ ಹೋಗಿ ನಿಂತ್ಕೊಂಡಿದ್ಕು ನಮಗೆ ಬೇಗನೆ ರೂಮ್ ಸಿಕ್ತು ಫ್ರೆಂಡ್ಸ್. ಈಗ ರೂಮ್ ಸಿಕ್ಕಿದೆ ಅಲ್ವಾ, ನಾವು ಬೇಗ ಫ್ರೆಶ್ ಅಪ್ ಆಗಿ ಕೆಳಗಡೆ ತಿರುಪತಿಗೆ ಹೋಗಬೇಕಾಗಿದೆ. ಯಾಕಂದರೆ ನಮಗೆ ಯಾವುದೇ ಥರದ ದರ್ಶನ ಟೋಕನ್ಸ್ ಆಗಲಿ ಏನಾಗಲಿ ಸಿಕ್ಕಿಲ್ಲ. ಜನರಲ್ ಕ್ಯೂಗೆ ಹೋಗೋಣ ಅಂತ ನೋಡಿದ್ರೆ ಫುಲ್ಲು ರಶ್ ಇದೆ. ಅದು ನಾರಾಯಣಗಿರಿಯಿಂದ ಬರ್ತಿದೆ, ಹಾಗಾಗಿ ಅಲ್ಲಿಂದ ಬರೋಕ್ಕಾಗಲ್ಲ. ಆ ಕಾರಣದಿಂದ ನಾವು ಬೇಗ ಫ್ರೆಶ್ ಅಪ್ ಆಗಿ ಈಗ ಮತ್ತೆ ನಾವು ಕೆಳಗೆ ಇಳಿತಾ ಇದ್ದೀವಿ ಫ್ರೆಂಡ್ಸ್. ಅಂದರೆ ತಿರುಪತಿಗೆ ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ತಿರುಪತಿಗೆ ಹೋಗೋಕ್ಕೆ ನಾವು AC ಬಸ್ ಹತ್ತಿದ್ದೀವಿ, ಯಾಕಂದರೆ ಬಸ್ಸು ಬೇಗ ಕೆಳಗೆ ಇಳಿಯುತ್ತೆ ಅನ್ನೋ ಕಾರಣದಿಂದ ಫ್ರೆಂಡ್ಸ್. ಈ ಬಸ್ಸಲ್ಲಿ ಒಬ್ಬರಿಗೆ ಚಾರ್ಜ್ ಬಂದು 110 ರೂಪಾಯಿ ಆಗುತ್ತೆ. ಹಾಗಾಗಿ ಹೊರಟಿದ್ವಿ ನೋಡಿ. ಇಷ್ಟು ಜನ ಕೆಳಗೆ ಇಳಿತಾ ಇದ್ದಾರೆ. ನಾವು ಟೋಕನ್ ತೊಗೊಳ್ಳೋ ಕಾರಣದಿಂದ ನಮ್ಮ ಲಗೇಜಸ್ ಎಲ್ಲ ನಾವು ರೂಮಲ್ಲಿ ಇಟ್ಟು ನಮಗೆ ಬೇಕಾಗಿರೋವಂಥ ಒಂದು ಚಿಕ್ಕ ಬ್ಯಾಗ್ ತೊಗೊಂಡು ಆಧಾರ್ ಕಾರ್ಡ್ ತೊಗೊಂಡು ನಾವು ಕೆಳಗೆ ಇಳಿತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ಮಳೆ ಇದ್ದಿದ್ದ ಕಾರಣ ವೆದರ್ ಎಲ್ಲ ಯಾವ ಥರ ಇದೆ ಅಂತ ಫುಲ್ಲು ಫಾಗು, ಅಷ್ಟು ಥಂಡಿ ಇತ್ತು. ತುಂಬಾ ವೆದರ್ ತುಂಬ ಚೆನ್ನಾಗೂ ಇತ್ತು, ಪ್ಲಸ್ ಮಳೆ ಕೂಡ ಬರ್ತಾ ಇತ್ತು. ಈ ಥರ ವೆದರ್ ನೋಡಬೇಕಂದ್ರೆ ನೀವು ತಿರುಪತಿಗೆ ಬನ್ನಿ. ಈ ಟೈಮಲ್ಲಿ ಚೆನ್ನಾಗಿದೆ, ಬಟ್ ತುಂಬ ರಶ್ ಇದೆ ತಿರುಮಲ. ಹಾಗಾಗಿ ನಾವು ಫಾರ್ ದ ಫಸ್ಟ್ ಟೈಮ್ ತಿರುಮಲದಿಂದ ಮತ್ತೆ ತಿರುಪತಿಗೆ ಹೋಗಿ ಟಿಕೆಟ್ ತೊಗೊಬರೋ ಸಾಹಸಕ್ಕೆ ಕೈ ಹಾಕಿದ್ದೀವಿ. ನಮಗೆ ಇವತ್ತು ಸಿಗುತ್ತೋ ಇಲ್ವೋ ನೋಡಬೇಕು. ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಸಿಗಬೇಕಷ್ಟೇ ಅಲ್ವಾ ಫ್ರೆಂಡ್ಸ್. ಫೈನಲಿ ನಮಗೆ ಟೋಕನ್ ಸಿಕ್ತು. ಸಿಕ್ಕಾಬಟ್ಟೆ ಫುಲ್ ಖುಷಿ ಆಯಿತು. ಯಾಕಂದರೆ ನೆನ್ನೆ ಬಂದಾಗ ಫುಲ್ ಬೇಜಾರಾಗಿತ್ತು ನಮಗೆ ಟೋಕನ್ ಸಿಕ್ಕಿಲ್ಲ ಅಂತ. ಇವತ್ತು ಬಂದಿದ್ದಕ್ಕೆ ಟೋಕನ್ ಸಿಕ್ತು, ತುಂಬಾ ಖುಷಿ ಆಯಿತು ಫ್ರೆಂಡ್ಸ್. ಅಲ್ಲಿಂದ ಟೈಮ್ ಇತ್ತು ಅಂತ ಹೆಂಗೋ ಕೆಳಗೆ ಬಂದಿದ್ದೀವಿ ಅಂತ ಗೋವಿಂದರಾಜ ಸ್ವಾಮಿ ದೇವಸ್ಥಾನದ ಹತ್ರ ಬಂದ್ವಿ. ಇದು ಬಂದು ರೈಲ್ವೆ ಸ್ಟೇಷನ್ಗೆ ನಿಯರ್ ಬೈ ಆಗಿದೆ. ಇಲ್ಲೂ ಕೂಡ ಬೇಗನೆ ದರ್ಶನ ಆಯಿತು. ಒಂದು 1/2 ಅವರಲ್ಲೆಲ್ಲ ದರ್ಶನ ಆಯಿತು. ಇಲ್ಲಿ ರಶ್ಶು ಕಡಿಮೆ ಇತ್ತು, ಹಾಗಾಗಿ ಹೋಗಿ ದರ್ಶನ ಮಾಡ್ಕೊಂಬಂದ್ವಿ ಫ್ರೆಂಡ್ಸ್. ಈ ದೇವಸ್ಥಾನವೂ ಕೂಡ ತುಂಬಾ ಚೆನ್ನಾಗಿದೆ. ರೈಲ್ವೆ ಸ್ಟೇಷನ್ಗೆ ಹತ್ರ ಆಗಿರೋದ್ರಿಂದ ಯಾರಾದರೂ ಬರ್ಬೋದು, ಆರಾಮಾಗಿ ಬಂದು ನೋಡ್ಕೊಂಡು ಹೋಗ್ಬೋದು. ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಇಲ್ಲೂ ಅಷ್ಟೇ ಫೋನು ಒಳಗಡೆ ಅಲೋ ಇಲ್ಲ,
ಹಾಗಾಗಿ ನಾನು ಈಚೆಗಡೆ ದೇವಸ್ಥಾನನ ತೋರಿಸಿದ್ದೀನಿ. ಇವಾಗ ಏನು ನೋಡ್ತಿದ್ದೀರಲ್ಲ, ಇದು ಗೋವಿಂದರಾಜ ಸ್ವಾಮಿ ದೇವಸ್ಥಾನದ ಎದುರುಗಡೆ ಇರುವಂಥ ಊಟದ ಹಾಲು. ಇಲ್ಲಿ ನಮಗೆ ಫ್ರೀಯಾಗಿ ಊಟ ಕೊಡ್ತಾರೆ. ಗೋವಿಂದರಾಜ ಸ್ವಾಮಿದು ಪ್ರಸಾದ. ಹಾಗಾಗಿ ಎಲ್ಲರೂ ಬಂದು ಸ್ವೀಕರಿಸಿ ಫ್ರೆಂಡ್ಸ್. ಟೈಮಿಂಗ್ಸ್ ಬಂದು ಮಾರ್ನಿಂಗ್ 11 o'clock ಆಫ್ಟರ್ನೂನ್ 3:30 ಕೊಡ್ತಾರೆ ಫ್ರೆಂಡ್ಸ್. ಅಷ್ಟರಲ್ಲಿ ಬಂದು ನೀವು ಊಟ ಮಾಡಿ. ಫ್ರೆಂಡ್ಸ್, ನಾವು ಅಲ್ಲಿಂದ ನೆಕ್ಸ್ಟ್ ಬಂದಿದ್ದೆ ಪದ್ಮಾವತಿ ಅಮ್ಮನ ದೇವಸ್ಥಾನಕ್ಕೆ. ಇಲ್ಲೂ ಕೂಡ ದರ್ಶನ ಮಾಡಬೇಕಾಗಿತ್ತಲ್ವ, ಹಾಗಾಗಿ ಪದ್ಮಾವತಿ ಅಮ್ಮನ ದೇವಸ್ಥಾನದ ಹತ್ರ ಬಂದ್ವಿ. ಇದು ಬಂದು ತಿರುಪತಿಯಿಂದ ಒಂದು 2-3 ಕಿಲೋಮೀಟ್ರ್ ಆಗ್ಬೋದು. ನಾವು ತಿರುಪತಿ ಬಸ್ ಸ್ಟ್ಯಾಂಡ್ಗೆ ಹೋದರೆ ಅಲ್ಲಿ ತಿರುಚನೂರು ಅಂತ ಬಸ್ ಇರುತ್ತೆ. ಆ ಬಸ್ಸಿಗೆ ಹತ್ತಿದ್ರೆ ನಿಮ್ಮನ್ನ ದೇವಸ್ಥಾನದ ಹತ್ರಕ್ಕೆ ಕರ್ಕೊಂಬಂದು ಬಿಡ್ತಾರೆ. ಇದು ಚಾರ್ಜ್ ಒಬ್ಬರಿಗೆ 30 rupees ಆಗಿರುತ್ತೆ ಬಸ್ಸಲ್ಲಿ ತಿರುಪತಿಯಿಂದ ತಿರುಚನೂರಿಗೆ. ಫ್ರೆಂಡ್ಸ್, ಇಲ್ಲೂ ಕೂಡ ನಾವು ದರ್ಶನ ಮಾಡ್ಕೊಂಡ್ವಿ. ಪದ್ಮಾವತಿ ಅಮ್ಮ ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿದೆ. ದರ್ಶನವೂ ಕೂಡ ತುಂಬಾ ಚೆನ್ನಾಗಾಯಿತು. ನಮಗೆ ಒಂದು 1/2 hour ಆಯಿತು. ಇಲ್ಲೂ ಅಂದರೆ ಒಂದು ತಕ್ಕ ಮಟ್ಟಿಗೆ ಜನ ಇದ್ದರು. ಹಾಗಾಗಿ ನಾವು ಇಲ್ಲೂ ಕೂಡ ದರ್ಶನ ಮಾಡಿಕೊಂಡು ಓಡಾಡ್ತಾ ಇದ್ವಿ ಫ್ರೆಂಡ್ಸ್. ಯಾಕಂದರೆ ಹೆಂಗೂ ಕೆಳಗಡೆ ಇಳ್ದಿದ್ದೀವಿ, ಎಲ್ಲ ಒಟ್ಟಿಗೆ ಮುಗಿಸ್ಕೊಳ್ಳೋಣ. ಆಮೇಲೆ ನಮಗೆ ದರ್ಶನ ಆದಮೇಲೆ ಆಯಾಸ ಎಲ್ಲ ಆಗಿರುತ್ತೆ, ಮತ್ತೆ ಬಂದು ಇಲ್ಲೆಲ್ಲ ಓಡಾಡೋಕ್ಕಾಗಲ್ಲ ಅನ್ನೋ ಕಾರಣದಿಂದ ಹೆಂಗೂ ರೂಮ್ ಸಿಕ್ಕಿತ್ತಲ್ವ, ಅಲ್ಲೆಲ್ಲ ಲಗೇಜ್ ಇಟ್ಟಿದ್ದೀವಿ ಅನ್ನೋ ಕಾರಣಕ್ಕೆ ಲಗೇಜಿಂದೇನು ಪ್ರಾಬ್ಲಮ್ ಇರಲಿಲ್ಲ. ಹಾಗಾಗಿ ಗೋವಿಂದರಾಜ ಸ್ವಾಮಿ ದೇವಸ್ಥಾನ ಮತ್ತು ಪದ್ಮಾವತಿ ಅಮ್ಮನ ದರ್ಶನ ಕೂಡ ಮಾಡ್ಕೊಂಡ್ವಿ. ನೋಡಿ ಫ್ರೆಂಡ್ಸ್, ಇದೇ ಪದ್ಮಾವತಿ ಅಮ್ಮನ ದೇವಸ್ಥಾನ. ಫ್ರೆಂಡ್ಸ್, ನಾವು ಆಲ್ಮೋಸ್ಟು ತಿರುಮಲದಿಂದ ತಿರುಪತಿಗೆ ಬಂದಾಗ ಟೈಮು 12:30 ಆಗಿತ್ತು. ನಾವು 12:30 ಕರೆಕ್ಟಾಗಿ ವಿಷ್ಣು ನಿವಾಸಮಲ್ಲಿ ಲೈನ್ ನಿಂತ್ಕೊಂಡ್ವಿ SST ಟೋಕನ್ ತೊಗೊಳಕ್ಕೆ. ನಮಗೆ 1:30 ಅಲ್ಲ 2:30 ಅಷ್ಟೊತ್ತಿಗೆ ನಮಗೆ ಟೋಕನ್ ಸಿಕ್ತು. ಸರಿ, ಟೋಕನ್ ಸಿಕ್ಕಿದ ಖುಷಿಗೆ ನಾವು ಡೈರೆಕ್ಟ್ ಗೋವಿಂದರಾಜ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಅಲ್ಲೇ ಊಟ ಕೊಡ್ತಿದ್ರಲ್ವ, ಊಟ ಮಾಡಿಕೊಂಡು ಆಮೇಲೆ ಗೋವಿಂದರಾಜ ಸ್ವಾಮಿ ದರ್ಶನ ಮಾಡಿ ನಾವು ನೆಕ್ಸ್ಟ್ ಪದ್ಮಾವತಿ ಅಮ್ಮನ ದೇವಸ್ಥಾನಕ್ಕೆ ಬಂದ್ವಿ ಫ್ರೆಂಡ್ಸ್. ಇನ್ನೂ ಟೈಮ್ ಇತ್ತು ಅನ್ನೋ ಕಾರಣಕ್ಕೆ ಪದ್ಮಾವತಿ ಅಮ್ಮನ ದೇವಸ್ಥಾನಕ್ಕೆ ಬಂದ್ವಿ. ನಮಗೆ ಮೊದಲೇ ಟೋಕನ್ ಸಿಕ್ಕಿದ್ದಿದ್ರೆ ನಾವು ಫಸ್ಟು ಸ್ವಾಮಿ ದರ್ಶನ ಮಾಡಿ ಆಮೇಲೆ ಇಲ್ಲೆಲ್ಲ ಬಂದು ನೋಡ್ತಿದ್ವಿ. ಈ ಸರಿ ಟೋಕನ್ ಸಿಕ್ಕಿದ್ದ ಕಾರಣ ಫಸ್ಟು ಪದ್ಮಾವತಿ ಅಮ್ಮನ ದೇವಸ್ಥಾನ ದರ್ಶನ ಮಾಡಬೇಕಾಯಿತು ಫ್ರೆಂಡ್ಸ್. ವೆಲ್ಕಮ್ ಟು ಡೇ 3 ಕಂಟಿನ್ಯೂ ವ್ಲಾಗ್. ಫ್ರೆಂಡ್ಸ್, ಇವತ್ತು ನಾವು ಸ್ವಾಮಿಯವರ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಹಾಗಾಗಿ ಫಸ್ಟು ಬೆಳಗ್ಗೆ ಆಗಿರ್ತಿದ್ದ ಕಾರಣ ಟೀ ಕುಡಿದ್ಬಿಟ್ಟು ಹೋಗೋಣ ಅಂತ ನಾವು ಟೀ ತೊಗೊಂಡಿದ್ವಿ. ಟೀ ಕುಡಿದ್ಬಿಟ್ಟು ಆಮೇಲೆ ನಮ್ಮ SST ಟೋಕನ್ ಇತ್ತಲ್ವ, ಅದನ್ನು ತೊಗೊಂಡು ಫೋನು ಕೂಡ ತೊಗೊಂಡು ಹೋಗಿದ್ವಿ ದರ್ಶನಕ್ಕೆ. ಬಟ್ ಫೋನ್ ಒಳಗೆ ಅಲೋ ಇಲ್ಲ, ಹಾಗಾಗಿ ಕೌಂಟರಲ್ಲಿ ಇಡಬೇಕು ಫ್ರೆಂಡ್ಸ್. ನಾನು ನಿಮಗೆ ದರ್ಶನ ಮುಗಿಸಿ ಬಂದ ಮೇಲೆ ಸಿಗ್ತೀನಿ. ಅಲ್ಲಿವರೆಗೂ ವಿಡಿಯೋನ ಎಲ್ಲರೂ ಕೊನೆವರೆಗೂ ನೋಡ್ತಾ ಇರಿ ಫ್ರೆಂಡ್ಸ್. ನಾವು ಫೈನಲಿ ದರ್ಶನ ಮುಗಿಸಿ ಈಚೆ ಬಂದ್ವಿ. ಫೋನ್ ಇಸ್ಕೋಬೇಕಾಗಿದ್ದ ಕಾರಣ ಫೋನ್ ದರ್ಶನಕ್ಕೆ ತಗೊಂಡು ಹೋಗಿದ್ವಲ್ಲ, ಫೋನ್ ಇಸ್ಕೋಬೇಕಾಗಿತ್ತು. ನಮಗೆ ಕೌಂಟರ್ ಬೇಕಿತ್ತಲ್ವ, ಅದಕ್ಕೆ ಫೋನ್ ಕೌಂಟರ್ ಹತ್ರ ಹುಡ್ಕೊಂಬಂದು ಫೋನ್ನ ಇಸ್ಕೊಂಡ್ವಿ. ಇದು ಕೂಡ ಫುಲ್ ಫ್ರೀ ಆಫ್ ಕಾಸ್ಟ್ ಆಗಿರುತ್ತೆ. ದರ್ಶನ ಮುಗಿಸಿ ಬಂದಾದ್ಮೇಲೆ ಏನೋ ಒಂಥರ ಖುಷಿ ಆಗ್ತಿತ್ತು ಫ್ರೆಂಡ್ಸ್ ಮನಸ್ಸೊಳಗೆಲ್ಲ. ಆಮೇಲೆ ಫೋನ್ ಇಸ್ಕೊಂಬಂದ್ವಲ್ಲ, ಇದು ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಒಂಚೂರು ಎದುರುಗಡೆ ಬಂದರೆ ಅಲ್ಲೇ ಒಂದು ಬೋರ್ಡ್ ಇದೆ, ಲಗೇಜ್ ಕೌಂಟರ್ಗೆ ಹೋಗೋಕೆ ದಾರಿ ಅಂತ. ಅಲ್ಲಿ ಹೋದರೆ ನಮಗೆ ಫೋನು ಮತ್ತು ಲಗೇಜ್ ಏನೇ ಇಟ್ಟಿದ್ರು ನಮಗೆ ಅಲ್ಲಿಗೆ ಹೋಗೋವಂಥ ಕೌಂಟರ್ ಸಿಗುತ್ತೆ. ಅಲ್ಲಿ ಹೋದರೆ ನಮಗೆ ಸ್ಲಿಪ್ ಕೊಟ್ಟಿರ್ತಾರೆ, ಅದು ತೋರಿಸಿದ್ರೆ ನಮಗೆ ಫೋನು ಮತ್ತು ಲಗೇಜ್ನ ವಾಪಸ್ ಕೊಡ್ತಾರೆ. ಫ್ರೆಂಡ್ಸ್, ನಾವು ಮಾಮೂಲಿಯಾಗಿ ಆಂಜನೇಯ ಸ್ವಾಮಿಗೆ ಪೂಜೆ ಮಾಡಬೇಕಾಗಿತ್ತಲ್ಲ, ಹಾಗಾಗಿ ಕಾಯಿ ಮತ್ತು ಕರ್ಪೂರನ ತೊಗೊಂಡು ಬಂದ್ವಿ. ಈಗ ಕಾಯಿ ಕರ್ಪೂರ ತೊಗೊಂಡೋಗಿ ಪೂಜೆ ಮಾಡಬೇಕು. ಬನ್ನಿ ಫ್ರೆಂಡ್ಸ್, ಪೂಜೆ ಮಾಡೋಣ. ಫ್ರೆಂಡ್ಸ್, ಇದು ಅಖಂಡ ಪೂಜೆ ಮಾಡುವಂಥ ಜಾಗ. ಇಲ್ಲಿ ನಾವು ಏನು ಬೇಡ್ಕೊಂಡು ಸ್ವಾಮಿಗೆ ನಮ್ಮ ಪೂಜೆನ ಅರ್ಪಣೆ ಮಾಡ್ಬೋದು. ದೇವಸ್ಥಾನದ ಒಳಗಡೆ ಯಾವುದೇ ಥರದ ಹಣ್ಣುಕಾಯಿ ಏನು ಮಾಡಿದ್ದಿದ್ದ ಕಾರಣ ನಮಗೆ ಈಚೆಗಡೆ ಪೂಜೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಪೂಜೆ ಮಾಡ್ತಿದ್ದೀವಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ದೀಪಾವಳಿ ಇದ್ದಿದ್ದ ಕಾರಣ ನಾವು ಕೂಡ ಅಲ್ಲಿ ದೀಪ ಮಾರ್ತಾಯಿದ್ರು 50 rupees ಅಂತ. ದೀಪ ತೊಗೊಂಡು ನಾವು ಕೂಡ ತುಪ್ಪದ ದೀಪ ಆರತಿನ ಬೆಳಗಿ ನಮ್ಮ ಬೇಡಿಕೆಗಳನ್ನೆಲ್ಲ ಬೇಡ್ಕೊಂಡ್ವಿ ಫ್ರೆಂಡ್ಸ್. ಆಮೇಲೆ ತಿರುಮಲದಲ್ಲಿ ಈ ಥರ ಫ್ರೀ ನಾಮ ಕೂಡ ಇಡ್ತಾರೆ. ನಮ್ಮ ಅಪ್ಪಾಜಿ ಕೂಡ ಇಕ್ಕಿಸ್ಕೋತಾ ಇದ್ದರು. ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ನಾಮ ಇಕ್ಸ್ಕೊಂಡಿತ್ತು. ಆಮೇಲೆ ಫ್ರೆಂಡ್ಸ್, ನಾವು ಆಂಜನೇಯ ಸ್ವಾಮಿ ದರ್ಶನ ಮಾಡೋಕ್ಕಂತ ಬಂದ್ವಿ. ನೋಡಿ ಫ್ರೆಂಡ್ಸ್, ಆಂಜನೇಯ ಸ್ವಾಮಿ ಯಾವ ಥರ ಕಾಣ್ತಿದ್ದಾರೆ ಅಂತ. ಅಂದರೆ ಫೋನಲ್ಲಿ ಒಳಗೆ ಅಲೋ ಇಲ್ಲ, ದೂರದಿಂದನೇ ತಕ್ಕೊಂಡೆ ಝೂಮ್ ಹಾಕಿ. ನೋಡಿ, ಇದೇ ಆಂಜನೇಯ ಸ್ವಾಮಿ ದೇವಸ್ಥಾನ. ಆಂಜನೇಯ ಸ್ವಾಮಿ ದರ್ಶನ ಮುಗಿಸಿ ನೆಕ್ಸ್ಟ್ ಬಂದಿದ್ದು ನಾವು ಭಜನೆ ಮಾಡೋ ಹತ್ರ. ಬನ್ನಿ ಫ್ರೆಂಡ್ಸ್, ಭಜನೆ
ನಾವು ಕೂಡ ಭಜನೆ ಎಲ್ಲ ಕೇಳಿಕೊಂಡು ನೆಕ್ಸ್ಟ್ ನಾವು ಕೆಳಗಡೆ ಬಂದ್ವಿ, ಅಂದರೆ ದೇವಸ್ಥಾನದ ಹತ್ರ. ಇಲ್ಲಿ ಇದು TTD ಚಾನಲಲ್ಲಿ ಬರೋ ಅಂಥ ಪ್ರೋಗ್ರಾಮ್ ಬರುತ್ತಲ್ಲ ಆ ಜಾಗ. ಇಲ್ಲಿ ಯಾವುದೇ ಥರದ ಪ್ರೋಗ್ರಾಮ್ ನಡೀತಿರಲಿಲ್ಲ, ಹಂಗೆ ನೋಡಿಕೊಂಡು ಫೋಟೋ ಎಲ್ಲ ತೊಗೊಂಬಂದ್ವಿ ಫ್ರೆಂಡ್ಸ್. ಆಮೇಲೆ ದೇವಸ್ಥಾನದ ಹತ್ರ ಬಂದ್ವಿ, ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಫ್ರೆಂಡ್ಸ್, ನಾವು ದರ್ಶನಕ್ಕೆ ಹೋಗಿದ್ವಲ್ಲ, ನಮಗೆ ಮಧ್ಯಾಹ್ನ 2 ಗಂಟೆಗಿತ್ತು, 2 ಗಂಟೆಗೆ ಸಿಕ್ಕಿತ್ತು ಟೋಕನ್ನು. ಫ್ರೆಂಡ್ಸ್, ನಾವು ಕ್ಯೂ ಲೈನ್ಸಿಗೆ ಜಾಯ್ನ್ ಆಗಿದ್ದಾಗ ಆಫ್ಟರ್ನೂನ್ 1 ಆಗಿತ್ತು. ನಾವು 1 ಹೋಗಿ ಜಾಯ್ನ್ ಆಗಿದ್ದೆ. ನಮಗೆ ದರ್ಶನ ಆಗಿದ್ದು ಬಂದು ಸಂಜೆ 4 ಗಂಟೆ ಆಯಿತು, ಯಾಕಂದರೆ ತುಂಬಾ ರಶ್ ಇದ್ದಿದ್ದ ಕಾರಣ ನಮಗೂ ದರ್ಶನ ಆಗೋಕ್ಕೆ ಒಂದು 3.5 hours ಆಯಿತು. ನಾವು ಸ್ವಾಮಿ ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯಿತು. ಅಷ್ಟು ದಿನ ಕಾದು ನಾವು ದರ್ಶನ ಮಾಡಿದ್ದು ಈ ಸರಿ ಅಂತೂ ತುಂಬ ಸ್ಪೆಷಲ್ ಆಗಿತ್ತು. ನಾವು ಈ ಥರ ಸ್ಟ್ರಗಲ್ ಯಾವತ್ತೂ ಪಟ್ಟಿರಲಿಲ್ಲ, ಬಟ್ ಸ್ಟ್ರಗಲ್ ಪಟ್ಟಿದ್ದಕ್ಕೂ ನಮಗೆ ಒಳ್ಳೆ ಥರದ ದರ್ಶನನೇ ಸಿಕ್ತು ಸ್ವಾಮಿದು. ತುಂಬಾ ಖುಷಿ ಆಯಿತು ಫ್ರೆಂಡ್ಸ್ ನೋಡಿ. ಆಮೇಲೆ ಫ್ರೆಂಡ್ಸ್ ನೋಡಿ, ಇದು ತಿರುಮಲದಲ್ಲಿ ಆನೆ ಕಾಣಿಸ್ತು, ತುಂಬಾ ಚೆನ್ನಾಗಿ ಕ್ಯೂಟಾಗಿ ಇತ್ತು. 2 ಆನೆ ಕೂಡ ನಿಂತ್ಕೊಂಡಿದ್ವು ಫ್ರೆಂಡ್ಸ್. ಫ್ರೆಂಡ್ಸ್, ನಾವು ಅಲ್ಲಿಂದ ನೆಕ್ಸ್ಟ್ ಬಂದಿದ್ದೆ ಲಾಡು ಕೌಂಟರ್ ಹತ್ರ. ಲಾಡು ಕೌಂಟರಲ್ಲಿ ಲಾಡು ತೊಗೋಬೇಕಾಗಿತ್ತು. ನಮ್ಮ 3 SST ಟೋಕನ್ಗೆ 3 ಲಾಡು ಫ್ರೀ ಇತ್ತು. ಮಿಕ್ಕಿದ್ನ ನಾವು ಅಮೌಂಟ್ನ ಪೇ ಮಾಡಿ ನಾವು ಲಾಡು ತೊಗೊಂಡ್ವಿ. ಲಾಡು ತೊಗೊಂಡಾದ್ಮೇಲೆ ಹಿಂಗೆ ವೀಡಿಯೋ ಮಾಡ್ಕೊಂಡ್ವಿ. ನೋಡಿ ಫ್ರೆಂಡ್ಸ್, ಎಷ್ಟೊಂದು ಜನ ಇದ್ದಾರೆ ಅಂತ. ಲಾಡು ಎಲ್ಲ ತೊಗೊಂಡಾದ್ಮೇಲೆ ಈಚೆ ಬಂದ್ವಿ ಫ್ರೆಂಡ್ಸ್. ವೆದರ್ ಮಾತ್ರ ಫುಲ್ಲು ಚಿಲ್ಡಾಗಿತ್ತು. ಈ ಥರ ವೆದರ್ನ ನಾವು ಆಲ್ಮೋಸ್ಟ್ ತಿರುಮಲದಲ್ಲಿ 1-2 ಟೈಮ್ಸ್ ನೋಡಿದ್ದೀವಿ. ಇಲ್ಲಿ ಮಾತ್ರ ಚಳಿ ಅಂದರೆ ತುಂಬಾ ಚಳಿ ಇತ್ತು. ನೆಕ್ಸ್ಟ್ ನೀವು ಯಾರಾದ್ರು ಬರೋರಾಗಿದ್ದರೆ ಪ್ಲೀಸ್ ಛತ್ರಿನೂ ಹಾಗೆ ಸ್ವೆಟರ್ಸ್ ಎಲ್ಲ ಕ್ಯಾರಿ ಮಾಡಿ, ಬಿಕಾಸ್ ಇಲ್ಲಿ ತುಂಬ ಚಿಲ್ಡ್ ಇದೆ. ಹಾಗಾಗಿ ನಾವೇನು ತಂದಿರಲಿಲ್ಲ, ಹಾಗಾಗಿ ಚಳಿಲೇ ಹಿಂಗೆ ಓಡಾಡಿಕೊಂಡು ಇದ್ವಿ. ತುಂಬಾ ಚೆನ್ನಾಗಿತ್ತು ನೋಡಿ ಫ್ರೆಂಡ್ಸ್. ಫಾಗ್ ಎಲ್ಲ ಯಾವ ಥರ ಇದೆ ಅಂತ ನಾನು ಮಾಮೂಲಿ ಹಳೆ ವೀಡಿಯೋಗಳಲ್ಲಿ ತೋರಿಸಿರೋದನ್ನ ನೀವು ವೀಡಿಯೋಗಳನ್ನ ನೋಡಿ ಅದರಲ್ಲಿರೋಕ್ಕೂ ಇದರಲ್ಲಿರೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಆದರೂ ಇದು ಒಂಥರ ಚೆನ್ನಾಗಿತ್ತು ಫ್ರೆಂಡ್ಸ್. ನಾವು ಇಲ್ಲಿಂದ ನೆಕ್ಸ್ಟ್ ಬಂದು ವರಹಸ್ವಾಮಿ ದರ್ಶನ ಕೂಡ ಮಾಡಿದ್ವಿ. ವರಹಸ್ವಾಮಿ ದರ್ಶನ ಕೂಡ ಮಾಡಿ ನೆಕ್ಸ್ಟ್ ನಾವು ಈಗ ದರ್ಶನ ಎಲ್ಲ ಆಯಿತು. ನೆನ್ನೆನೇ ಪದ್ಮಾವತಿ ಅಮ್ಮಂದು ಮತ್ತು ಗೋವಿಂದ ಸ್ವಾಮಿ ದರ್ಶನ ಕೂಡ ಮಾಡಿದ್ವಲ್ವ, ಹಾಗಾಗಿ ಇವತ್ತು ಡೈರೆಕ್ಟ್ ನಾವು ಊರಿಗೆ ಹೊರಡ್ತೀವಿ. ಹಾಗಾಗಿ ಮತ್ತೆ ಹೋಗ್ಬೇಕಲ್ಲ ಅನ್ನೋ ಕಾರಣದಿಂದ ಸ್ವಲ್ಪ ಬೇಜಾರಾಗ್ತಿದೆ. ಮತ್ತು ಊರಿಗೆ ಹೋಗಲೇಬೇಕಾದ ಅನಿವಾರ್ಯ, ಹಾಗಾಗಿ ಹೊರಡಬೇಕು ಫ್ರೆಂಡ್ಸ್. ಬಂದಿದ್ದಕ್ಕೂ ಸ್ವಾಮಿ ದರ್ಶನ ಎಲ್ಲ ಚೆನ್ನಾಗಾಯಿತು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಅಯೋವರ್ಧನ ಸ್ವಾಮಿ ದೇವಸ್ಥಾನ. ಫ್ರೆಂಡ್ಸ್, ನಾವು ಅಲ್ಲಿಂದ ನೆಕ್ಸ್ಟ್ ಬಂದು ದರ್ಶನ ಎಲ್ಲ ಮುಗಿಸಿ ಲಾಡು ಪ್ರಸಾದ ಎಲ್ಲ ತೊಗೊಂಡು ನೆಕ್ಸ್ಟ್ ಬಂದಿದ್ದು ನಾವು ಹೆಂಗಮಾಂಬ ಅನ್ನಪ್ರಸಾದ ಕೇಂದ್ರ ಹತ್ರ ಊಟ ಮಾಡೋಕ್ಕೋಸ್ಕರ ಬಂದ್ವಿ ಫ್ರೆಂಡ್ಸ್. ಇಲ್ಲಿ ಆಲ್ಮೋಸ್ಟ್ ಟೈಮ್ ಅಲ್ಲೇ 6:30-7 ಆಗ್ತಿತ್ತು. ಅಲ್ಲೇ ಊಟಕ್ಕೆಲ್ಲ ರೆಡಿ ಮಾಡಿದರು, ಬಳೆ ಎಲ್ಲ ಹಾಕಿ. ಮತ್ತು ತಿರುಮಲದಲ್ಲಿ ವಡೆ ಕೂಡ ಕೊಡ್ತಿದ್ದಾರೆ ಫ್ರೆಂಡ್ಸ್. ಊಟ ಮಾತ್ರ ಅದ್ಭುತವಾಗಿ ಚೆನ್ನಾಗಿತ್ತು. ನಮಗೆ ಹೊಟ್ಟೆ ಹಸ್ತಿದ್ದಕ್ಕೂ ಅದಕ್ಕೂ ತುಂಬಾ ಚೆನ್ನಾಗಿತ್ತು. ನಾವು ಚೆನ್ನಾಗಿ ಊಟ ಎಲ್ಲ ಮಾಡ್ಕೊಂಡ್ವಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಆಮೇಲೆ ಊಟ ಎಲ್ಲ ಮುಗಿಸಿ ನಾವು ರೂಮ್ ಎಲ್ಲ ಖಾಲಿ ಮಾಡಿಕೊಂಡು ನೆಕ್ಸ್ಟ್ ನಾವು ಕೆಳಗಡೆ ಹೊರಟ್ವಿ. ಇನ್ನೇನಲ್ಲಿಂದ ನಾವು ಬಸ್ಸಿಗೆ ನಮ್ಮೂರಿಗೆ ಹೋಗ್ತೀವಿ ಫ್ರೆಂಡ್ಸ್. ಈ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್, ಶೇರ್, ಕಮೆಂಟ್. ಸ್ವಲ್ಪ ಜನಕ್ಕೆ ವೀಡಿಯೋನ ಶೇರ್ ಮಾಡಿ, ಇನ್ಫಾರ್ಮೇಷನ್ ಅವ್ರಿಗೂ ಕೂಡ ಗೊತ್ತಾಗಲಿ. ಆಲ್ಮೋಸ್ಟ್ ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ಗೆ 1,000 ಸಬ್ಸ್ಕ್ರೈಬ್ ಆಗೋಕ್ಕೆ ಎಲ್ಲರೂ ಕಾರಣ ಆಗಿದ್ದೀರಾ. ಇನ್ನೂ ಸ್ವಲ್ಪ ಜನ ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಲು 1K ಆಗೋಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಸಹಕಾರದಿಂದ ನನ್ನ ಯೂಟ್ಯೂಬ್ ಚಾನಲ್ಲು 1K ಕೂಡ ದಾಟಲಿ ಅನ್ನೋದು ನನ್ನ ಅಭಿಪ್ರಾಯ. ಇನ್ನೂ ಹೆಚ್ಚಿನ ವೀಡಿಯೋಗಳನ್ನ ಮಾಡಬೇಕಂದ್ರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್ಗೆ. ನಾನು ಆದಷ್ಟು ನಮಗೆ ತಿರುಮಲ ದೇವಸ್ಥಾನದ ಬಗ್ಗೆ ವ್ಲಾಗ್ಸ್ನ ಮಾಡ್ತಿರ್ತೀನಿ ಫ್ರೆಂಡ್ಸ್.